ಈ ಸಿನಿಮಾ ಜೊತೆಗೆ ಮೊದಲ ಪ್ರಯತ್ನ ಏನನ್ನ ಕಲ್ತ್ರಿ ಮುಂದೆ? ಯಾಕಂದ್ರೆ ಒಂದೇ ಒಂದು ಪ್ರಯತ್ನ ಹೊಸ 10 ಪ್ರಯತ್ನಗಳಿಗೆ ದಾರಿಯಾಗಬೇಕು. ಈಗ ಕಾಣೆಯಾಗಿದ್ದಾಳೆ ಹುಡುಕಿ ಕೊಡಿ ಎಲ್ಲ ರೀತಿಯಲ್ಲೂ ಪಾಸಿಟಿವ್ ಇದೆ ಸರ್. ಇಬ್ರಿಗೂ ಹೇಳ್ಬಿಡ್ತೀನಿ, ಒಂದು ಕಡೆ ಟೈಟ್ಲ್, ಒಂದು ಕಡೆ ಹೊಸಬರ ಪ್ರಯತ್ನ, ಮತ್ತೊಂದು ಕಡೆ ಹಳ್ಳಿ ಸೊಗಡು, ಪಕ್ಕಾ ಮಂಡ್ಯ ಭಾಗದ ಕತೆ, ಮತ್ತೊಂದು ಕಡೆ ಇವತ್ತಿನ ದಿನಮಾನಸಕ್ಕೆ ಒಪ್ಕೊಳ್ಳುವಂತೆ ಸೋಷಿಯಲ್ ಮೀಡಿಯಾ ಎಫೆಕ್ಟು ಪ್ಲಸ್ ಇಂಪ್ಯಾಕ್ಟ್, ಆಯಿತಾ? ಜೊತೆಗೆ ಬೆಂಗಳೂರಿಗೆ ಹೋಗಲೇಬೇಕು, ಊರಲ್ಲಿ 10 ಎಕರೆ ಜಾಗ ಇರುತ್ತೆ, ಬೆಂಗಳೂರಿಗೆ ಬಂದು ಮಗ ಏನು ಮಾಡ್ತಾನೆ ಅಂತ ಯಾರಿಗೂ ಗೊತ್ತಿರಲ್ಲ, ಆದರೂ ಪ್ರತಿಷ್ಠೆ, ನನ್ನ ಮಗ ಬೆಂಗಳೂರಲ್ಲವನೇ ಅಂತ, ಇಲ್ಲಿ ಏನು ಮಾಡ್ತಾವನೆ ಅಂತ ಯಾರಿಗೂ ಗೊತ್ತಿರಲ್ಲ. ಇವೆಲ್ಲಕ್ಕೂ ಒಗ್ಗಿಕೊಳ್ಳುವಂಥ ಒಂದು ಕತೆ, ಪ್ರತಿಯೊಬ್ಬರಿಗೂ ರಿಲೇಟ್ ಆಗುವಂಥ ಕತೆ. ಇವೆಲ್ಲವೂ ಕೂಡ ಒಂದು ರೀತಿ ಹೇಳಿ ಮಾಡಿಸ್ದಂಗೆ ಆಗಿದೆ. ಎಲ್ಲವೂ ಕೆಲವು ಸಲ ಅದಾಗೆ ಕೂಡು ಬರಬೇಕು ಅಂತಾರಲ್ಲ, ಹಂಗೆ ಒಟ್ಟಾರೆಯಾಗಿ ಕೂಡು ಬಂದಿದೆ. ಅಂದರೆ ಎಷ್ಟು ಎಫರ್ಟ್ ಹಾಕಿದರೆ, ಎಷ್ಟು ದಿನಗಳ ಅಥವಾ ಎಷ್ಟು ವರ್ಷಗಳ ಕನಸಿದು ಸರ್? ಈ ಸಿನಿಮಾದಲ್ಲಿ ನಾನು ಸಿನಿಮಾಗೆ ಬಂದಮೇಲೆ ನಾನು ಮತ್ತು RK ಅವರೇ ಎಲ್ಲಕ್ಕೂ ಓಡಾಡಿರೋದು. ಒಂದು ಲೊಕೇಶನ್ ನೋಡೋಕ್ಕಿರ್ಬೋದು, ಎಲ್ಲ ನಮ್ಮದೊಂದು ಒಳ್ಳೆ ಟೀಮ್ ಇದೆ ಸರ್. ಒಂದು ಕಾಣೆಯಾಗಿದ್ದಾಳೆ ಅಂತಂದರೆ ಒಂದು ಒಳ್ಳೆ ಟೀಮ್ ಇದೆ. ನಾವೆಲ್ಲ ತುಂಬ ಕಷ್ಟಪಟ್ಟು ಎಲ್ಲ ಲೊಕೇಶನ್ನು ನಾವೇ ನೋಡಿ ಎಲ್ಲಕ್ಕೂ ಓಡಾಡಿ, ಇಲ್ಲಿಂದ ನಾವು ಮಂಡ್ಯ ಮದ್ದೂರು ಎಲ್ಲ 2 ವೀಲರಲ್ಲಿ ಓಡಾಡಿದ್ದೀವಿ. ನೈಟು ಹಗಲು ರಾತ್ರಿ ಎಲ್ಲನೂ ಅಷ್ಟೇ, ನಾವು 2 ವೀಲರ್ಗಳಲ್ಲೇ ಓಡಾಡಿ, ಮತ್ತು ಇಲ್ಲಿಂದ ಮದ್ದೂರಿಗೆ ಟ್ರೈನಲ್ಲಿ ಹೋಗಿ, ಅಲ್ಲಿಂದ ಒಂದು ವೆಹಿಕಲ್ ತೊಗೊಂಡು ಓಡಾಡಿ ಲೊಕೇಶನ್ ನೋಡಿ, ಶೂಟ್ಗೂ ಅಷ್ಟೇ ಇದೆಲ್ಲ ನಮ್ಮದೇ ಓನ್ ವೆಹಿಕಲ್ಗಳು ತೊಗೊಂಡು ನಾವೆಲ್ಲ ಓಡಾಡಿ ಸಿನಿಮಾ ತುಂಬ ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾನ ಇಷ್ಟಪಟ್ಟು ತುಂಬ ಅದ್ಭುತವಾಗಿ ಮಾಡಿದ್ದೀವಿ. ಜನಗಳಿಗೆ 100% ಇಷ್ಟ ಆಗುತ್ತೆ. ಯೂಟ್ಯೂಬಲ್ಲಿ ಸಾಂಗ್ ಇದೆ ಮತ್ತು ಟ್ರೈಲರ್ ಇದೆ, ನೋಡಿದ್ರೆ ಜನಕ್ಕೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಈ ಸಿನಿಮಾದಲ್ಲಿ ಏನೋ ಸ್ಪೆಷಲ್ ಇದೆ ಅಂತೇಳಿ ಥಿಯೇಟ್ರಿಗೆ ಬಂದೇ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಿಮಗೆ ಯಾವ ವರ್ಷದಲ್ಲಿ ಇದು ಬಂದಿದ್ದು? ಅಷ್ಟೊತ್ತಿಗೆ ಆಲ್ರೆಡಿ ತೆಲುಗು ಇಂಡಸ್ಟ್ರಿಲಿ ಹೋಗಿದ್ರಾ ಅಥವಾ ಹೇಗೆ? ನಾನು ಹೋಗ್ಬಿಟ್ಟಿದ್ದೆ 2018 ನೀವು 19 ಅಲ್ಲಿ ನಮ್ಗೆ ಇದು ಅವಕಾಶ ಬಂದಿದ್ದು. 4 ವರ್ಷಗಳಿಂದ ಸತತವಾದ ಪ್ರಯತ್ನ. ಲಾಕ್ಡೌನ್ ಆಯ್ತು. ಲಾಕ್ಡೌನ್, ಹೌದೌದು, ಆಬ್ವಿಯಸ್ಲಿ. ಆಲ್ಮೋಸ್ಟ್ ಒಂಥರ ಎಲ್ಲ ತಿರ್ಗಮುರ್ಗ ಆಗೋಯ್ತು. ಎಷ್ಟು ಸಾಂಗ್ ಇದೆ? ಮ್ಯೂಸಿಕ್ ಯಾರು ಮಾಡಿದ್ದಾರೆ ಸರ್? ಈ ಸಿನಿಮಾದಲ್ಲಿ ಒಂದು ಮೆಲೋಡಿ ಸಾಂಗ್ ಇದೆ, ಇನ್ನೊಂದು ತಾಯಿ ಸೆಂಟಿಮೆಂಟ್ ಒಂದು ಸಾಂಗ್ ಇದೆ, ಇನ್ನೊಂದು ಸ್ಪೆಷಲ್ ಸಾಂಗ್ ಇದೆ. ಅದು ಮುಂದಿನ ದಿನಗಳಲ್ಲಿ ಬಟ್ 3 ಸಾಂಗ್. ಯಾರು ಮ್ಯೂಸಿಕ್ ಡೈರೆಕ್ಟರ್? ಸರ್ ಕೌಶಿಕ್ LV ಅಂತೇಳಿ ಮ್ಯೂಸಿಕ್ ಡೈರೆಕ್ಟರ್. ಅವರು ಹೊಸಬ್ರೆ ಸರ್. ರೀ ರೆಕಾರ್ಡಿಂಗ್ ಎಲ್ಲ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ಕ್ಯಾಮ್ರಾಮನ್ ನಾಗರಾಜ್ ಅಂತೇಳಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕ್ಯಾಮ್ರಾ ವರ್ಕು. ಹಂಗಾರೆ ಸೀನಿಯರ್ ಅಂದ್ರೆ ಇವ್ರೊಬ್ರೆ ಹೌದು, ಅಂದ್ರೆ ಅನುಭವದಲ್ಲಿ. ಹೌದು, ಹೌದು. ಎಷ್ಟು ಅನುಭವ ಆದ್ರೂ ಸಿನಿಮಾಕ್ಕೂ ಸೀರಿಯಲ್ಗೂ ತುಂಬಾ ವ್ಯತ್ಯಾಸ ಇದೆ. ಸೀರಿಯಲ್ ಅಂದ್ರೆ ಝೂಮ್ ಅದೆಲ್ಲ ಇರುತ್ತೆ, ಬಟ್ ಸಿನಿಮಾ ಹಾಗಲ್ಲ. ನಾವು ಅದು ಏನಂದ್ರೆ ಪಕ್ಕಾ ನಾವು ಗೊತ್ತಾಗೋಗ್ಬಿಡತ್ತೆ ಸೀರಿಯಲ್ ಆರ್ಟಿಸ್ಟ್ ತರ, ಬಟ್ ಅದನ್ನ ನಾವು ಇದಕ್ಕೆ ಕನ್ವರ್ಟ್ ಮಾಡ್ಕೊಂಡು ಅಂತ ಹೇಳಿದ್ರೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಸೀರಿಯಲ್. ಎಸ್ವಿನ ಈಗಾಗಲೇ ಹೇಳ್ತಾ ಇದ್ರಿ, ಸತತ ಒಂದು 3-4 ವರ್ಷಗಳ ಪರಿಶ್ರಮ, ಅದಕ್ಕೆ ಕೊನೆಯದಾಗಿ ಫಲಿತಾಂಶ ಸಿಗುವಂಥ ಟೈಮು. ಸಿನಿಮಾ ನನ್ನ ಪ್ರಕಾರ ಗೆದ್ದಾಗಿದೆ ಸಾಂಗಿಂದ ಮತ್ತು ಟ್ರೈಲರಿಂದ. ಇನ್ನು ಜನ ಥಿಯೇಟ್ರಿಗೆ ಬರಬೇಕು. ಯಾಕೆ ಬರಬೇಕು? ಜನಕ್ಕೆ ಯಾವ ರೀತಿ ಅಪೀಲ್ ಮಾಡ್ತೀರಾ ನೀವು? ಸರ್, ಜನಕ್ಕೆ ಒಂದು ಹೊಸತನ ಇದೆ ಸಿನಿಮಾದಲ್ಲಿ. ಒಂದು ಒಳ್ಳೆ ಹೊಸ ತಂಡ, ಒಂದು ಹೊಸತನದ ಜೊತೆ ಸಿನಿಮಾ ಥಿಯೇಟ್ರಿಗೆ ಬರ್ತಿದ್ದಾರೆ. ಹೊಸತನ ಇದ್ದಾಗ ಜನ ಥಿಯೇಟ್ರಿಗೆ ಆಟೋಮೆಟಿಕ್ಲಿ ಬಂದೇ ಬರ್ತಾರೆ. ಮತ್ತು ಸಿನಿಮಾನೂ ಚೆನ್ನಾಗಿದೆ, ಒಂದು ಒಳ್ಳೆ ಮನೋರಂಜನೆ ಇದೆ.